ಸಿಗರೇಟ್ ವಿಚಾರಕ್ಕೆ ಗಲಾಟೆ, ಕಾರಿನಿಂದ ಗುದ್ದಿ ಯುವಕನ ಮರ್ಡರ್. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಭಯಾನಕ ಅಪಘಾತದ ದೃಶ್ಯ. ಮೇ 10ರಂದು ಬೆಳಗಿನ ಜಾವ 4 ಗಂಟೆಗೆ ನಡೆದಿರುವಂತ ಘಟನೆ ಇದೆ. ಕೋಣನಕುಂಟೆ ಕ್ರಾಸ್ ಕನಕಪುರ ರಸ್ತೆ ತಿರುವಿನ ಬಳಿ ಒಂದು ಕೃತ್ಯ ಎಸಗಲಾಗಿದೆ. ಘಟನೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಸಂಜಯ್ ಸಾವನ್ನಪ್ಪಿದರು. ಬೈಕ್ನಲ್ಲಿದ್ದಂಥ ಮತ್ತೋರ್ವ ಯುವಕ ಚೇತನ್ಗೆ ಗಂಭೀರವಾದಂಥ ಗಾಯಗಳಾಗಿದೆ. ಸುಬ್ರಹ್ಮಣ್ಯಪುರ ಪೊಲೀಸರಿಂದ ಕಾರು ಚಾಲಕ ಆರೋಪಿ ಪ್ರತೀಕ್ನನ್ನ ಇದೀಗ ಬಂಧಿಸಲಾಗಿದೆ. ಸಿಗರೇಟ್ನ ವಿಚಾರಕ್ಕಾಗಿ ಗಲಾಟೆ ಆಗಿದೆ. ಕೊನೆಗೆ ಕಾರಿನಿಂದ ಗುದ್ದಿ ಯುವಕನನ್ನ ಮರ್ಡರ್ ಮಾಡಲಾಗಿದೆ. ಸಿಸಿಟಿವಿಯಲ್ಲಿ ಈ ಎಲ್ಲ ಭಯಾನಕ ದೃಶ್ಯಗಳು ಸೆರೆ ಸಿಕ್ಕಿದೆ. ಮೇ 10ರಂದು ಬೆಳಗಿನ ಜಾವ ನಡೆದಿರುವಂಥ ಘಟನೆ ಇದು. 4 ಗಂಟೆ ಸುಮಾರಿಗೆ ನೀವು ಸಿಸಿಟಿವಿಯ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಾ ನೋಡಿ, ಎಷ್ಟು ಸ್ಪೀಡಾಗಿ ಬಂದು ಆ ಕಾಂಪೌಂಡ್ಗೆ ಈಗ ಸಾವನ್ನಪ್ಪಿದ್ದಾನಲ್ಲ ಆ ಯುವಕನನ್ನು ತೆಗೆದುಕೊಂಡು ಬಂದು ಗುದ್ದಿರುವಂಥದ್ದು. ಏನಕ್ಕೆ ಹಿಂಗಾಗಿದೆ ಅಂತಂದರೆ ಸಿಗರೇಟ್ ವಿಚಾರ ಅಂತೆ. ಅದೇನು ಸಿಗರೇಟ್ ವಿಚಾರ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಸಿಗರೇಟ್ ಕೊಡಲಿಲ್ಲ ಅಂತಾನೋ, ಸಿಗರೇಟ್ ಸೇದಿದ್ರು ಅಂತಾನೋ, ಏನು ಅಂತ. ಅದರಲ್ಲಿ ಒಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇನ್ನೊಬ್ಬನಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸದ್ಯ ಆತನ ಆರೋಗ್ಯ ಪರಿಸ್ಥಿತಿ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ನೋಡಿ ಪಾಪ ಒಬ್ಬ ಕೆಳಗಡೆ ಬಿದ್ದೇ ಹೋಗ್ಬಿಡ್ತಾನೆ, ಇನ್ನೊಬ್ಬ ಮೇಲ್ಗಡೆ ಕಾರಿನ ಮೇಲ್ಗಡೆನೇ ಇದ್ದಾನೆ. ಗಂಭೀರವಾದಂಥ ಗಾಯವಾದವನು ಒಬ್ಬ ಸಾವನ್ನಪ್ಪಿದ್ರೆ ಇನ್ನೊಬ್ಬನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇದು ಕೋಣನಕುಂಟೆ ಕ್ರಾಸ್ ಕನಕಪುರ ರಸ್ತೆಯ ತಿರುವಿನ ಬಳಿ ನಡೆದಿರುವಂಥ ಕೃತ್ಯ ಆಗಿದೆ. ಈ ಘಟನೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಸಂಜಯ್ ಸಾವನ್ನಪ್ಪಿದ್ರೆ ಬೈಕ್ನಲ್ಲಿದ್ದ ಮತ್ತೋರ್ವ ಯುವಕ ಚೇತನ್ಗೆ ಗಂಭೀರ ಗಾಯ ಆಗಿರೋದು. ಮೊದಲಿಗೇನೋ ಮಾತುಕತೆ ಆಗತ್ತೆ, ಗಲಾಟೆ ಆಗತ್ತೆ, ಅದಾದ್ಮೇಲೆ ಏಕಾಏಕಿಯಾಗಿ ಕಾರಿಂದ ಗುದ್ದಿರೋದಿದು. ಸದ್ಯ ಸುಬ್ರಹ್ಮಣ್ಯಪುರ ಪೊಲೀಸರಿಂದ ಕಾರು ಚಾಲಕ ಆರೋಪಿ ಪ್ರತೀಕ್ನನ್ನು ಇದೀಗ ಬಂಧಿಸಲಾಗಿದೆ. ಸಿಸಿಟಿವಿಯ ವಿಜುವಲ್ಸನ್ನು ನೀವು ನೋಡ್ಬೋದು. ಕಾರ್ ನಿಲ್ಲಿಸಿ ಏನೋ ಗಲಾಟೆ ಮಾಡಿದ್ದಾರೆ, ಕೈ ಮಿಲಾಯಿಸ್ಕೊಂಡಿದ್ದಾರೆ, ಹೊಡೆದಾಡ್ಕೊಂಡಿದ್ದಾರೆ ಮೊದಲಿಗೆ. ಅದಾದಮೇಲೆ ಅಲ್ಲೇ ಅವರೆಲ್ಲ ನಿಂತ್ಕೊಂಡಿದ್ದಾರೆ. ಬೈಕಲ್ಲೂ ಕೆಲವರು ಇದ್ದಾರೆ, ಮಾತಾಡಿಕೊಂಡು ನಿಂತಿದ್ದಾರೆ. ಏಕಾಏಕಿಯಾಗಿ ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ಹೋಗಿ ಗುದ್ದಿರೋದಂಗೆ ಕಾಣಿಸ್ತಾ ಇದೆ. ಇದಾಗಿರೋದು ಸಿಗರೇಟ್ ವಿಚಾರಕ್ಕೆ ಅಂತೆ. ಮೊದಲೇ ಇವರೆಲ್ಲ ಸ್ನೇಹಿತರೋ ಅಥವಾ ಸಿಗರೇಟಿಗೋಸ್ಕರನೇ ಮಾತಾಡಿಸ್ಕೊಂಡ್ರೋ ಏನು ಎತ್ತ ಮಾಹಿತಿ ಸಿಗಬೇಕು. ನೀವು ಸಿಸಿಟಿವಿಯ ದೃಶ್ಯಗಳನ್ನು ಗಮನಿಸ್ತಾ ಇರ್ಬೋದು. ಇದು ಸಿಗರೇಟ್ ವಿಚಾರಕ್ಕೆ ಆಗಿರುವಂಥ ಗಲಾಟೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಇಲ್ಲಿ ಮರ್ಡರೇ ಮಾಡಿಬಿಟ್ಟಿದ್ದಾರೆ ಈ ಒಂದು ಸಿಗರೇಟ್ ವಿಚಾರಕ್ಕೆ ಅಂತ. ಮೊದಲಿಗೆ ನಿಂತಲ್ಲೇ ಮಾತುಕತೆ ಆಗತ್ತೆ, ಆಮೇಲೆ ಕೈ ಮಿಲಾಯಿಸ್ಕೊತಾರೆ, ಏಕಾಏಕಿಯಾಗಿ ಕಾರಲ್ಲಿ ಬಂದು ಗುದ್ದಿರೋದು. ಪಾಪ ಒಬ್ಬನ ಜೀವನೇ ಹೋಗಿದೆ, ಇನ್ನೊಬ್ಬನಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಅವನನ್ನು ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅವನ ಆರೋಗ್ಯ ಪರಿಸ್ಥಿತಿ ಏನು, ಅವನ ಕತೆಗೇನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗಬೇಕಾಗತ್ತೆ. ಇವನು ಸಾಫ್ಟ್ವೇರ್ ಇಂಜಿನಿಯರ್ ಸಾವನ್ನಪ್ಪಿದವರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಬ್ಬನ ಕೆಲಸ ಏನು, ಕಾರ್ಯ ಏನು, ಇವರೆಲ್ಲ ಮೊದಲೇ ಸ್ನೇಹಿತರ, ಡ್ರಿಂಕ್ಸ್ ಮಾಡಿದ್ರ, ಆ ಬೆಳಗಿನ ಜಾವ 4 ಗಂಟೆಯಲ್ಲಿ ಎಲ್ಲ ಯಾಕೆ ಸೇರಿದ್ರು, ಅಷ್ಟೊತ್ತಲ್ಲಿ ಯಾಕೆ ಇದ್ದರು ಅಲ್ಲಿ, ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ.
ಕ್ರಾಸ್ ಅಥವಾ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಿನಾಂಕ 10ರಂದು ತಿಂಗಳ ದಿನಾಂಕ 10ರಂದು ಬೆಳಿಗ್ಗೆ ಸರಿಸುಮಾರು ಒಂದು 4 ಗಂಟೆ ಹಂಗೆ ಇಬ್ಬರು ಹುಡುಗರು ಟೀ ಕುಡ್ಕೊಂಡು ನಿಂತಿರೋ ವೇಳೆಯಲ್ಲಿ ಒಂದು ಕಟ್ಟಾ ಗಾಡಿಯಲ್ಲಿ ಒಬ್ಬ ವ್ಯಕ್ತಿ ಬಂದು ಗಾಡಿ ಸೈಡಿಗೆ ನಿಂತು ನನಗೆ ಸಿಗರೇಟ್ ತಗೊಂಬ ಅಂತ ಹೇಳ್ತಾನೆ. ಅದನ್ನ ನಿರಾಕರಿಸಿದ್ದಕ್ಕೆ ಮಾತಿಗೆ ಮಾತು ಬೆಳೆಯುತ್ತೆ. ಬೆಳೆದು ಜಗಳ ಮಾಡ್ಕೋತಾರೆ, ವಾಗ್ವಾದ ಮಾಡ್ಕೋತಾರೆ. ನಂತರ ಆ ಹುಡುಗರು ಟೀ ಕುಡಿದು ಗಾಡಿ ತೆಕ್ಕೊಂಡು ಹೋಗ್ಬೇಕಾದ್ರೆ ಗಾಡಿ ಇರುತ್ತೆ, ಅವರು ತೆಕೊಂಡು ಹೋಗೋ ವೇಳೆಯಲ್ಲಿ ಕ್ರೆಟಾ ಗಾಡಿ ಹಿಂದೆಯಿಂದ ಜೋರಾಗಿ ಬಂದು ಗುದ್ದುತ್ತಾರೆ. ಗುದ್ದೋ ಕಾರಣವಾಗಿ ಒಬ್ಬ ವ್ಯಕ್ತಿ ಬೈಕ್ನಲ್ಲಿದ್ದ ಒಬ್ಬ ವ್ಯಕ್ತಿ ಸಂಜಯ್ ಎಂಬಾತನು ಗಂಭೀರವಾಗಿ ಗಾಯಗೊಂಡಿದ್ದು ಅವನು ಆಸ್ಪತ್ರೆಗೆ ಒಂದು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ದಾಖಲಾಗಿರ್ತಾನೆ. ನಂತರ ಕೆಲವು ದಿನಗಳ ನಂತರ ಮೃತಪಟ್ಟಿರ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಮೊದಲು ಕೊಲೆ ಯತ್ನ, ನಂತರ ಕೊಲೆ ಪ್ರಕರಣವಾಗಿ ಅದನ್ನು ಮಾರ್ಪಡಿಸಲಾಗಿದೆ. ಹಾಗೂ ಕಾರ್ ಚಾಲಕ ಏನಿರ್ತಾನೆ ಅವನ್ನ ಕಸ್ಟಡಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಕಾರ್ ಚಾಲಕ ಈ ಘಟನೆ ಮಾಡುವ ವೇಳೆಯಲ್ಲಿ ಅವನ ಜೊತೆ ಅವನ ಪತ್ನಿ ಸಹ ಇರ್ತಾಳೆ. ಹಾಗೂ ಅವ್ರದ್ದು ಏನು ಪಾತ್ರ ಇದೆ ಅನ್ನೋದ್ರ ಬಗ್ಗೆ CCTV ದೃಶ್ಯಾವಳಿಗಳ ಮೂಲಕ ಅದನ್ನು ಪರಿಶೀಲಿಸಲಾಗ್ತಾ ಇದೆ. ಕೋಣನಕುಂಟೆ ಕ್ರಾಸ್ ಅಥವಾ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಿನಾಂಕ 10ರಂದು ತಿಂಗಳ ದಿನಾಂಕ 10ರಂದು ಬೆಳಿಗ್ಗೆ ಸರಿಸುಮಾರು ಒಂದು 4 ಗಂಟೆ ಹಂಗೆ ಇಬ್ಬರು ಹುಡುಗರು ಟೀ ಕುಡ್ಕೊಂಡು ನಿಂತಿರೋ ವೇಳೆಯಲ್ಲಿ ಒಂದು ಕಟ್ಟಾ ಗಾಡಿಯಲ್ಲಿ ಒಬ್ಬ ವ್ಯಕ್ತಿ ಬಂದು ಗಾಡಿ ಸೈಡಿಗೆ ನಿಂತು ನನಗೆ ಸಿಗರೇಟ್ ತಗೊಂಬ ಅಂತ ಹೇಳ್ತಾನೆ. ಅದನ್ನ ನಿರಾಕರಿಸಿದ್ದಕ್ಕೆ ಮಾತಿಗೆ ಮಾತು ಬೆಳೆಯುತ್ತೆ. ಬೆಳೆದು ಜಗಳ ಮಾಡ್ಕೋತಾರೆ, ವಾಗ್ವಾದ ಮಾಡ್ಕೋತಾರೆ. ನಂತರ ಆ ಹುಡುಗರು ಟೀ ಕುಡಿದು ಗಾಡಿ ತೆಕ್ಕೊಂಡು ಹೋಗ್ಬೇಕಾದ್ರೆ ಗಾಡಿ ಇರುತ್ತೆ, ಅವರು ತೆಕೊಂಡು ಹೋಗೋ ವೇಳೆಯಲ್ಲಿ ಕ್ರೆಟಾ ಗಾಡಿ ಹಿಂದೆಯಿಂದ ಜೋರಾಗಿ ಬಂದು ಗುದ್ದುತ್ತಾರೆ. ಗುದ್ದೋ ಕಾರಣವಾಗಿ ಒಬ್ಬ ವ್ಯಕ್ತಿ ಬೈಕ್ನಲ್ಲಿದ್ದ ಒಬ್ಬ ವ್ಯಕ್ತಿ ಸಂಜಯ್ ಎಂಬಾತನು ಗಂಭೀರವಾಗಿ ಗಾಯಗೊಂಡಿದ್ದು ಅವನು ಆಸ್ಪತ್ರೆಗೆ ಒಂದು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ದಾಖಲಾಗಿರ್ತಾನೆ. ನಂತರ ಕೆಲವು ದಿನಗಳ ನಂತರ ಮೃತಪಟ್ಟಿರ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯಪುರ